ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋಲಿ ನಾವು ಆಕ್ನೆ ಪ್ರೋನ್ ಆಯಿಲಿ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಮಾತಾಡೋಣ. ಸೊ ಲೆಟ್ಸ್ ಗೋ. ಈ ವಿಡಿಯೋ ಕೊನೆಯಲ್ಲಿ ನಾನು ಪ್ರಾಡಕ್ಟ್ ರೆಕಮೆಂಡೇಶನ್ ಕೂಡ ಮಾಡ್ತೀನಿ. ಮೊದಲನೇ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಸ್ಯಾಲಿಸಿಲಿಕ್ ಆಸಿಡ್. ಸ್ಯಾಲಿಸಿಲಿಕ್ ಆಸಿಡ್ ನಿಮಗೆ ಪಿಂಪಲ್ಸ್ ಇದ್ರೆ, ಪೋರ್ಸ್ ಕ್ಲಾಗ್ ಆಗಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆದ್ರಿಂದ ನೀವು ಯಾವ್ದೇ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಟ್ರೈ ಯೂಸಿಂಗ್ ಸಮಥಿಂಗ್ ವಿಚ್ ಹ್ಯಾಸ್ ಸ್ಯಾಲಿಸಿಲಿಕ್ ಆಸಿಡ್ ಇನ್ ಇಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಿಯಾಸಿನಮೈಡ್. ನಿಯಾಸಿನಮೈಡ್ ಯಾಕೆ ಅಂದ್ರೆ ನಿಮ್ ಪೋರ್ಸ್ ಸೈಜ್ ನ ಚಿಕ್ಕದ್ ಮಾಡುತ್ತೆ. ಸೈಜ್ ಚಿಕ್ಕದಾದ್ರಿಂದ ನಿಮ್ ಪಿಂಪಲ್ಸ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಯುವರ್ ಸ್ಕಿನ್ ಇಸ್ ಲೆಸ್ ಪ್ರೋನ್ ಟು ಆಕ್ನೆ. ಈಗ ಸ್ಯಾಲಿಸಿಲಿಕ್ ಆಸಿಡ್ ಎರಡು ರೀತಿ ಇರುತ್ತೆ. ಫೇಸ್ ವಾಶ್ ನೀವು ಯೂಸ್ ಮಾಡಿದ್ರೆ ಡೈಲಿ ಯೂಸ್ ಮಾಡಬಹುದು. ಸ್ಯಾಲಿಸಿಲಿಕ್ ಆಸಿಡ್ ಬೇಸ್ಡ್ ಫೇಸ್ ವಾಶ್ ಡೈಲಿ ಯೂಸ್ ಮಾಡಬಹುದು. ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ ಇದೆ, ಅದು ಮಾತ್ರ ವೀಕ್ಲಿ 2 or 3 ಟೈಮ್ಸ್ ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದ್ರೆ ಅದ್ರ ಕಾನ್ಸಂಟ್ರೇಷನ್ ಹೈ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಸ್ಕಿನ್ ಟೈಟ್ನೆಸ್ ಅಥವಾ ಇರಿಟೇಷನ್ ಆತರ ಏನಾದ್ರೂ ಆದ್ರೆ ಪ್ಲೀಸ್ ಚೇಂಜ್ ದ ಪ್ರಾಡಕ್ಟ್. ಯು ಆರ್ ಪ್ರಾಬಬ್ಲಿ ಅಲರ್ಜಿಕ್ ಟು ಇಟ್ ಅಥವಾ ನೀವು ಓವರ್ ಕ್ಲೆನ್ಸ್ ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ಸೀರಮ್ಸ್ ಯಾವ್ದು ಯೂಸ್ ಮಾಡಬಹುದು ಅಂದ್ರೆ ಅಗೇನ್ ಸ್ಯಾಲಿಸಿಲಿಕ್ ಆಸಿಡ್ ಬೇಸ್ಡ್ ಸೀರಮ್ ಯೂಸ್ ಮಾಡಿ, ನಿಯಾಸಿನಮೈಡ್ ಯೂಸ್ ಮಾಡಿ, ಅಥವಾ AHA BHA ಇರೋದನ್ನ ಯೂಸ್ ಮಾಡಿ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಯಾಸಿನಮೈಡ್ ನಾನು ಆಲ್ರೆಡಿ ಹೇಳಿದೆ, ಪೋರ್ ಸೈಜ್ ಚಿಕ್ಕದ್ ಮಾಡುತ್ತೆ, ಅದರಿಂದ ಆಯಿಲ್ ಪ್ರೊಡಕ್ಷನ್ ಕೂಡ ಸ್ಕಿನ್ ಅಲ್ಲಿ ಕಮ್ಮಿ ಆಗುತ್ತೆ. AHA ಅಥವಾ BHA ಯಾಕೆ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಎನ್ ಎಕ್ಸ್ಫೋಲಿಯೆಂಟ್. ಅಂದ್ರೆ ನಿಮ್ ಪೋರ್ಸ್ ಕ್ಲಾಗ್ ಆಗಿರುತ್ತಲ್ಲ, ನಿಮ್ದು ಅಪ್ಪರ್ ಲೇಯರ್ ಆಫ್ ದ ಸ್ಕಿನ್ ಏನಿರುತ್ತೆ ಅದಕ್ಕೆ ಎಕ್ಸ್ಫೋಲಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಮುಂಚೆ ಗೊತ್ತಿಲ್ಲದೆ ಇದ್ದಾಗ, ತಿಳಿದೇ ಇದ್ದಾಗ, ಏನು ಐಡಿಯಾನೇ ಇಲ್ದಿದ್ದಾಗ ಸ್ಕ್ರಬ್ಸ್ ಯೂಸ್ ಮಾಡ್ತಾ ಇದ್ವಿ. ಇಫ್ ಯು ಆಲ್ ರಿಮೆಂಬರ್, ನಾವು ಬ್ಲಾಕ್ ಹೆಡ್ಸ್ಗೆ ವೈಟ್ ಹೆಡ್ಸ್ಗೆ ಅಂತ ಸ್ಕ್ರಬ್ಸ್ ಯೂಸ್ ಮಾಡ್ತಾ ಇದ್ವಿ. ಫಿಸಿಕಲಿ ಸ್ಕ್ರಬ್ಸ್ ಯೂಸ್ ಮಾಡ್ತಾ ಇದ್ವಿ. ಆ ಸ್ಕ್ರಬ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅದು ಸ್ಕಿನ್ ನ ಡ್ಯಾಮೇಜ್ ಮಾಡೋದು, ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಇದಕ್ಕೆ ಬೆಟರ್ ಆಪ್ಷನ್ ಏನಂದ್ರೆ ಕೆಮಿಕಲ್ ಎಕ್ಸ್ಫೋಲಿಯೇಷನ್. ಎಕ್ಸ್ಫೋಲಿಯೇಷನ್ ಏನ್ ಮಾಡುತ್ತೆ, ನಿಮ್ ಅಪ್ಪರ್ ಲೇಯರ್ ಆಫ್ ದ ಸ್ಕಿನ್ ನ ರಿಮೂವ್ ಮಾಡುತ್ತೆ, ನಿಮ್ ಕ್ಲಾಗ್ ಆಗಿರೋ ಪೋರ್ಸ್ ನ ಎಲ್ಲ ಕ್ಲೀನ್ ಮಾಡುತ್ತೆ. ಆದ್ರಿಂದ ಟ್ರೈ ಯೂಸಿಂಗ್ AHA or BHA ಇನ್ ಯುವರ್ ಸ್ಕಿನ್ ಕೇರ್. ಎರಡು ಜೊತೆಲಿ ಯೂಸ್ ಮಾಡಬೇಡಿ, ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಅಲ್ಲಿ ಎರಡು ಜೊತೆಲಿ ಇದೆ ಅಂತ ಇದ್ರೆ ಅದನ್ನ ಯೂಸ್ ಮಾಡಬಹುದು. ಎರಡು ಜೊತೆಲಿ ಯೂಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ BHA 3 ದಿನ, AHA 3 ದಿನ ಆತರ ಮಾಡಿದ್ರೆ ಓವರ್ ಎಕ್ಸ್ಫೋಲಿಯೇಟ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಡ್ಯಾಮೇಜ್ ಆಗಿ ಸೆನ್ಸಿಟಿವ್ ಆಗಿ ರೆಡ್ನೆಸ್ ಜಾಸ್ತಿ ಆಗುತ್ತೆ, ಪಿಂಪಲ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ AHA BHA ಎರಡು ಜೊತೆಲಿರೋ ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡಿ, ಅಥವಾ ವೀಕ್ಲಿ ಒನ್ಸ್ AHA ವೀಕ್ಲಿ ಒನ್ಸ್ BHA ಯೂಸ್ ಮಾಡಿ. ಅದು ಬ್ಯಾಕ್ ಟು ಬ್ಯಾಕ್ ಯೂಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಯಾವುದೇ ರೀತಿ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ ವಾಟರ್ ಬೇಸ್ಡ್, ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡಿ. ಯಾಕಂದ್ರೆ ನಿಮ್ ಸ್ಕಿನ್ ಆಲ್ರೆಡಿ ಆಯಿಲಿ ಇದೆ. ಸೊ ನೀವು ಯಾವ್ದಾದ್ರು ಹೆವಿ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅದು ನಿಮ್ ಪೋರ್ಸ್ ನ ಕ್ಲಾಗ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನಿಮ್ ಸ್ಕಿನ್ ಕೇರ್ ಅಲ್ಲಿ ಇರಬೇಕು. ನಿಮ್ ಸ್ಕಿನ್ ಆಯಿಲಿ ಆಕ್ನೆ ಪ್ರೋನ್ ಇದ್ರೆ, ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಟ್ ಅಗೇನ್, ಸ್ಯಾಲಿಸಿಲಿಕ್ ಆಸಿಡ್, ನಿಯಾಸಿನಮೈಡ್, AHA BHA ಇದು ಬೇಸಿಕ್ ಥಿಂಗ್ಸ್ ಆಯ್ತು ನಿಮ್ ಸ್ಕಿನ್ ಕೇರ್ಗೋಸ್ಕರ. ಇನ್ನ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರಿಗೆ. ಅದೇನಂದ್ರೆ ಫೇಸ್ ವಾಶ್. ತುಂಬಾ ಜನ ಮಲ್ಟಿಪಲ್ ಟೈಮ್ಸ್ ಅವ್ರ ಫೇಸ್ ನ ವಾಶ್ ಮಾಡ್ತಾರೆ. ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಎಷ್ಟ್ ಸತಿ ಜಾಸ್ತಿ ಮುಖ ತೊಳಿತೀನೋ ನನ್ನ ಸ್ಕಿನ್ ಅಷ್ಟೇ ಡ್ರೈ ಆಗಿರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ದಟ್ ಇಸ್ ಅ ಮಿಸ್ಕನ್ಸೆಪ್ಷನ್. ಯಾಕೆ ಅಂದ್ರೆ ನೀವು ಜಾಸ್ತಿ ಫೇಸ್ ವಾಶ್ ಮಾಡಿದ್ರೆ ನಿಮ್ ಸ್ಕಿನ್ ಡ್ರೈ ಆದ್ರೆ ನಿಮ್ ಆಯಿಲ್ ಗ್ಲ್ಯಾಂಡ್ಸ್ ವಿಲ್ ಗೋ ಆನ್ ಓವರ್ ಡ್ರೈವ್. ಅಂದ್ರೆ ನಿಮ್ ಆಯಿಲ್ ಗ್ಲ್ಯಾಂಡ್ಸ್ಗೆ ಅನ್ಸುತ್ತೆ, ಓ ಈ ಸ್ಕಿನ್ ಡ್ರೈ ಇದೆ, ಐ ಶುಡ್ ಪ್ರೊಡ್ಯೂಸ್ ಮೋರ್ ಆಯಿಲ್ ಅಂತ. ನೀವು ಹೆಚ್ಚಾಗಿ ಫೇಸ್ ವಾಶ್ ಯೂಸ್ ಮಾಡಕ್ ಟ್ರೈ ಮಾಡಿದ್ರೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಆದ್ರಿಂದ ಮೇಕ್ ಶೋರ್ ಯು ವಾಶ್ ಯುವರ್ ಫೇಸ್ ಓನ್ಲಿ ಟ್ವೈಸ್ ಎ ಡೇ. ಬೆಳಗ್ಗೆ ಮತ್ತೆ ರಾತ್ರಿ ಫೇಸ್ ವಾಶ್ ಮಾಡಿ. ಬಟ್ ಯಾವ ರೀತಿ ಫೇಸ್ ವಾಶ್ ಯೂಸ್ ಮಾಡೋದಂದ್ರೆ, ಸ್ಪೆಷಲಿ ಆಕ್ನೆ ಪ್ರೋನ್ ಇದ್ರೆ ಫೋಮ್ ಬೇಸ್ಡ್ ಕ್ಲೆನ್ಸರ್ ನ ಯೂಸ್ ಮಾಡಿದ್ರೆ ಇಟ್ಸ್ ಬೆಟರ್ ಫಾರ್ ಯುವರ್ ಸ್ಕಿನ್ ಟು ಹೀಲ್ ಸೂನ್. ಅದಲ್ಲದೆ ನೀವು ಯಾವ ರೀತಿ ಸಪ್ಲಿಮೆಂಟ್ಸ್ ತಗೋಬಹುದು, ಊಟದ ಪದಾರ್ಥ ಆಗಿರ್ಲಿ ಅಥವಾ ಸಪ್ಲಿಮೆಂಟ್ಸ್ ಆಗಿರ್ಲಿ, ಯಾವುದು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಅಂಡ್ ಜಿಂಕ್. ಯಾಕೆ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ಅನ್ ಆಂಟಿ ಇನ್ಫ್ಲಮೇಟರಿ. ನಿಮ್ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಆಗೋದು ಇನ್ಫ್ಲಮೇಷನ್ ಇಂದ. ಸೊ ಇಫ್ ಯು ಟೇಕ್ ಅನ್ ಆಂಟಿ ಇನ್ಫ್ಲಮೇಟರಿ, ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ಕನ್ಸಿಡರ್ಡ್ ಆಸ್ ಅ ಗುಡ್ ಆಂಟಿ ಇನ್ಫ್ಲಮೇಟರಿ. ಆ ಊಟದ ಪದಾರ್ಥ ಕನ್ಸ್ಯೂಮ್ ಮಾಡಿದ್ರೆ ಅಥವಾ ಸಪ್ಲಿಮೆಂಟ್ಸ್ ಅದರದ್ದು ತಗೊಂಡ್ರೆ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಆಕ್ನೆ ಕೂಡ ಕಮ್ಮಿ ಆಗುತ್ತೆ. ಜಿಂಕ್ ಯಾಕೆಂದ್ರೆ ಜಿಂಕ್ ಇಸ್ ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ಆಯ್ತಾ, ನಿಮ್ ಸ್ಕಿನ್ ಹಾಗೆ ಫುಲ್ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಐ ಥಿಂಕ್ ನಾನು ನಿಮ್ಗೆ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಯಾವ ರೀತಿ ಪ್ರಾಡಕ್ಟ್ಸ್ ನಿಮ್ ಸ್ಕಿನ್ ಕೇರ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಈಗ ಐ ಆಮ್ ಗೋಯಿಂಗ್ ಟು ಡೂ ಪ್ರಾಡಕ್ಟ್ ರೆಕಮೆಂಡೇಶನ್.
ಮೊದಲನೇ ಪ್ರಾಡಕ್ಟ್ ಯಾವುದು ಅಂದ್ರೆ ನೋ ಮೋರ್ ಆಕ್ನೆ ಆಂಟಿ ಆಕ್ನೆ ಫೇಸ್ ವಾಶ್. ಇದು ಬಯೋಕ್ಯೂಲ್ ಇಂದ. ಈ ಪ್ರಾಡಕ್ಟ್ ಯಾಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಈ ಫೇಸ್ ವಾಶ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ. ನಾನು ಹೇಳ್ದಂಗೆ ಸ್ಯಾಲಿಸಿಲಿಕ್ ಆಸಿಡ್ ರಿಯಲಿ ಹೆಲ್ಪ್ಸ್ ಆಕ್ನೆ ಪ್ರೋನ್, ಸ್ಪೆಷಲಿ ಆಯಿಲಿ ಸ್ಕಿನ್ ಇದ್ರೆ ಇಟ್ಸ್ ಗ್ರೇಟ್ ಫಾರ್ ಯುವರ್ ಸ್ಕಿನ್. ನೆಕ್ಸ್ಟ್ ಥಿಂಗ್ ಇಸ್ ಜಿಂಕ್. ನಾನು ಜಿಂಕ್ ಬೆನಿಫಿಟ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂಡ್ ಇಟ್ ಹ್ಯಾಸ್ ಸೀಕಾ. ಆದ್ರಿಂದ ದಿಸ್ ಇಸ್ ರಿಯಲಿ ಗುಡ್ ಪ್ರಾಡಕ್ಟ್ ಫಾರ್ ಆಕ್ನೆ. ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಡೆಮಾನ್ಸ್ಟ್ರೇಟ್ ಕೂಡ ಮಾಡ್ತೀನಿ. ಈ ಪ್ರಾಡಕ್ಟ್ ಟೆಕ್ಸ್ಚರ್ ಲೈಟ್ ಫೋಮಿಂಗ್ ಜೆಲ್ ಆಗಿದೆ. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರೋದ್ರಿಂದ ಇದು ಕೂಡ ಕ್ಲಾಗ್ಡ್ ಪೋರ್ಸ್ನ ಕ್ಲಿಯರ್ ಮಾಡುತ್ತೆ, ಹಾಗೆ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಎಕ್ಸೆಸ್ ಆಯಿಲ್ನ ಅಬ್ಸಾರ್ಬ್ ಮಾಡುತ್ತೆ, ಸೀಬಮ್ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ. ಜಿಂಕ್ ಇರೋದ್ರಿಂದ ಸ್ಕಿನ್ ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ ಮತ್ತೆ ಇರಿಟೇಟ್ ಆಗಿರೋ ಸ್ಕಿನ್ನ ಸೂದ್ ಮಾಡುತ್ತೆ. ಹಾಗಾಗಿ ಬ್ಲ್ಯಾಕ್ ಹೆಡ್ಸ್ ಮತ್ತೆ ಆಕ್ನಿನ ಕಮ್ಮಿ ಮಾಡುತ್ತೆ. ಇದರಿಂದ ಸ್ಕಿನ್ ಕ್ಲೀನ್ ಮತ್ತೆ ಹೈಡ್ರೇಟೆಡ್ ಅನ್ಸುತ್ತೆ. ನೆಕ್ಸ್ಟ್ ಸೀರಮ್ ನಾನು ರೆಕಮೆಂಡ್ ಮಾಡ್ತಾ ಇರೋದು ಯಾವುದು ಅಂದ್ರೆ ಬಯೋಕ್ಯೂಲ್ ಇಂದ ನೋ ಮೋರ್ ಆಕ್ನೆ ಆಂಟಿ ಆಕ್ನೆ ಸೀರಮ್. ಇದು ಯಾಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ಒಂದು BHA ಇದೆ, ಇನ್ನೊಂದು ಹ್ಯಾಲುರೋನಿಕ್ ಆಸಿಡ್ ಇದೆ. ಆಯ್ತಾ, BHA ನಾನು ಹೇಳ್ದಂಗೆ ಇಸ್ ಅ ರಿಯಲಿ ಗ್ರೇಟ್ ಎಕ್ಸ್ಫೋಲಿಯೆಂಟ್ ಫಾರ್ ಯುವರ್ ಸ್ಕಿನ್. ಸೊ ನಿಮ್ ಸ್ಕಿನ್ ಅಲ್ಲಿ ಪೋರ್ಸ್ ಕ್ಲಾಗ್ ಆಗಿದ್ರೆ ಏನಾದ್ರೂ ಇಶ್ಯೂ ಇದ್ರೆ ಅಪ್ಪರ್ ಲೇಯರ್ನ ಅದು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಕೆಮಿಕಲ್ ಎಕ್ಸ್ಫೋಲಿಯೇಷನ್ ಯಾಕೆ ಬೆಟರ್ ಅಂದ್ರೆ ಸ್ಕ್ರಬ್ಸ್ ಎಲ್ಲ ನಿಮ್ ಸ್ಕಿನ್ ಅಲ್ಲಿ ಮೈಕ್ರೋ ಟೈರ್ಸ್ ಕಾಸ್ ಮಾಡುತ್ತೆ. ಇದು ಆ ರೀತಿ ನಿಮ್ ಸ್ಕಿನ್ಗೆ ಏನು ಡ್ಯಾಮೇಜ್ ಮಾಡಲ್ಲ. ಇಟ್ ರಿಮೂವ್ಸ್ ದಿ ಅಪ್ಪರ್ ಲೇಯರ್. ಬಟ್ ಇದನ್ನ ಯೂಸ್ ಮಾಡಾದ್ಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದ್ರಲ್ಲಿ ಯಾವ್ದು ಇರೋದು ಅಂದ್ರೆ ಹ್ಯಾಲುರೋನಿಕ್ ಆಸಿಡ್. ಹ್ಯಾಲುರೋನಿಕ್ ಆಸಿಡ್ ಯಾಕೆ ಅಂದ್ರೆ ಅದು ನಿಮ್ ಸ್ಕಿನ್ ಅಲ್ಲಿ ಮಾಯಿಶ್ಚರ್ ನ ರಿಟೈನ್ ಮಾಡುತ್ತೆ, ನಿಮ್ ಸ್ಕಿನ್ ಗೆ ಪಲ್ಪಿನೆಸ್ ಅಥವಾ ಒಂದ್ ರೀತಿ ಗ್ಲೋ ಕೊಡುತ್ತೆ. ಇದು ಕೂಡ ಸ್ಪೆಸಿಫಿಕಲಿ ಆಯಿಲಿ ಫಸ್ಟ್ ಆಫ್ ಆಲ್ ಇದರ ಟೆಕ್ಸ್ಚರ್ ಬಗ್ಗೆ ಮಾತಾಡೋಣ. ಇದು ಲೈಟ್ ವಾಟರ್ ಜೆಲ್ ತರ ಇದೆ, ಸ್ಪೆಷಲಿ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಗೆ ಅಂತಾನೆ ಸೂಟ್ ಆಗುತ್ತೆ. ಬಯೋಕ್ಯೂಲ್ದು ನೋ ಮೋರ್ ಆಕ್ನೆ ಆಂಟಿ ಆಕ್ನೆ ಸೀರಮ್ ಬೆನಿಫಿಟ್ ಏನಂದ್ರೆ ಕ್ಲಾಗ್ ಆಗಿರೋ ಪೋರ್ಸ್ನ ಕ್ಲಿಯರ್ ಮಾಡುತ್ತೆ, ಹಾಗೆ ಸೀಬಮ್ ಪ್ರೊಡಕ್ಷನ್ ಕಮ್ಮಿ ಮಾಡುತ್ತೆ, ನಿಮ್ಮ ಸ್ಕಿನ್ನ ಜೆಂಟ್ಲಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತೆ ಸ್ಕಿನ್ ಟೋನ್ನ ಈವನ್ ಮಾಡುತ್ತೆ. ಈ ಸೀರಮ್ ಮತ್ತೆ ಫೇಸ್ ವಾಶ್ ಅಲ್ಲಿ ಯೂಸ್ ಮಾಡ್ತಿರೋ ಎಲ್ಲಾ ಪ್ರಾಡಕ್ಟ್ಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿದೆ, ಹಾಗೆ ಸ್ಕಿನ್ ಮೇಲೆ ತುಂಬಾ ಜೆಂಟಲ್ ಆಗಿದೆ. ಆದ್ರಿಂದ ನೀವು ಬೆಳಗ್ಗೆ ಹಾಗೂ ಸಂಜೆ ಯೂಸ್ ಮಾಡಬಹುದು. ಸೊ ಎನಿವೇಸ್ ಗೈಸ್, ನಾನು ನಿಮಗೆ ಈ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೀನಿ ಹೇಗೆ ಯೂಸ್ ಮಾಡ್ಬೋದು ಅಂತ. ಈ ಪ್ರಾಡಕ್ಟ್ ರೆಕಮೆಂಡ್ ಯಾಕೆ ಮಾಡ್ತಾ ಇರೋದು ಅಂದ್ರೆ ಇದು ಸ್ಪೆಸಿಫಿಕ್ಲಿ ಆಕ್ನೆ ಆಯಿಲಿ ಸ್ಕಿನ್ಗೆ ಮಾತ್ರ ಟಾರ್ಗೆಟ್ ಮಾಡುತ್ತೆ. ಸೊ ಇಫ್ ಯು ಹ್ಯಾವ್ ಆಯಿಲಿ ಆರ್ ಆಕ್ನೆ ಸ್ಕಿನ್ ಯು ಶುಡ್ ಡೆಫಿನೆಟ್ಲಿ ಚೆಕ್ ಔಟ್ ದಿಸ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದೀನಿ, ನೀವು ಬೇಕಂದ್ರೆ ಹೋಗಿ ನೋಡಬಹುದು. ಎನಿವೇಸ್ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸೊ ಇವಾಗ ನಾವು ಆಕ್ನೆ ಪ್ರೂನ್ ಆಯಿಲಿ ಸ್ಕಿನ್ ಬಗ್ಗೆ ಸ್ಕಿನ್ ಕೇರ್ ರೂಟೀನ್ ಯಾವ ತರ ಮಾಡಬಹುದು ಅಂತ ಡಿಸ್ಕಸ್ ಮಾಡಿದೀವಿ. ಇದೇ ರೀತಿ ಯಾವ್ದಾದ್ರು ಸ್ಕಿನ್ ಕನ್ಸರ್ನ್ಸ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋ ಮಾಡೋಣ. ಎನಿವೇಸ್ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.